ಮಹಾಲಕ್ಷ್ಮಿ ವ್ರತ ಇನ್ನೇನು ಆರಂಭವಾಗುತ್ತಿದೆ. ಈ ಕೆಲವು ದಿನಗಳಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ಪೂಜೆಯನ್ನು ಈ ರೀತಿ ಪೂಜೆ ಮಾಡಿದರೆ ಸಕಲ ಅಷ್ಟೈಶ್ವರ್ಯಗಳು ಸಿದ್ಧಿಯಾಗುತ್ತೆ. ಕುಬೇರ ರಾಜಯೋಗ ಮಹಾಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತದೆ. ಶ್ರಾವಣ ಮಾಸ ಬಂತು ಅಂದರೆ ಹಬ್ಬ. ಶ್ರಾವಣ ಮಾಸದಲ್ಲಿ ಬರುವ ಅನೇಕ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತ ಕೂಡ ಒಂದು. ಹೌದು, ನಾವಿಂದು ಸಂಭ್ರಮ ಸಡಗರದಿಂದ ಈ ಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಈ ವರಮಹಾಲಕ್ಷ್ಮಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು, ಈ ವ್ರತವನ್ನು ಸರಳವಾಗಿ ಆಚರಿಸುವುದು ಹೇಗೆ ಅಂತ ತಿಳಿದುಕೊಳ್ಳೋಣ. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಈ ಒಂದು ವಸ್ತು ಅಂದರೆ ಅದೃಷ್ಟಲಕ್ಷ್ಮಿ ಕಟಾಕ್ಷ ಕವಚ ಯಂತ್ರವನ್ನು ಪಂಡಿತರು ದೈವಜ್ಞ ಗುರುಗಳು ಆದಂತಹ ಶ್ರೀ ಶ್ರೀ ಶಿವಾನಂದ ಗುರೂಜಿ ಇವರಲ್ಲಿ ಒಂದು ಫೋನ್ ಮಾಡಿ ಆ ಯಂತ್ರವನ್ನು ಕೇಳಿ ಪಡೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಹಬ್ಬದ ದಿವಸವೇ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಅಷ್ಟೈಶ್ವರ್ಯ ಸಿದ್ಧಿಯಾಗುತ್ತೆ. ಕೋಟ್ಯಾಧಿಪತಿಗಳಾಗುವ ಕನಸು ನನಸಾಗುತ್ತೆ. ಸ್ವಂತ ಮನೆ ಕೂಡ ಕಟ್ಟುವಂತಹ ಗೃಹ ನಿರ್ಮಾಣ ಯಂತ್ರವು ಇದರಲ್ಲಿ ಅಡಗಿರುತ್ತದೆ. ವ್ರತ ಮಾಡುವ ಸುಲಭ ವಿಧಾನವನ್ನು ನೋಡುವುದಾದರೆ, ಈ ಶುಭ ದಿನದಂದು ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ದೇವರ ಕೋಣೆ ಶುದ್ಧ ರಂಗೋಲಿಯಿಂದ ಶೃಂಗಾರ ಮಾಡಿ ಆಳೆಯ ಎಲೆಯ ಮೇಲೆ ಬೇಳ್ತಿಗೆ ಅಕ್ಕಿ, ಅದರ ಮೇಲೆ ಬೆಳ್ಳಿ ಅಥವಾ ತಾಮ್ರದ ಕಲಶವನ್ನು ಇಡುವುದು. ಅದಕ್ಕೆ ಮಾವಿನ ತುದಿ ಅಥವಾ ವೀಳ್ಯದೆಲೆಯನ್ನು ಕೂಡ ಹಾಕಬಹುದು. ಈ ವೀಳ್ಯದೆಲೆಯನ್ನು ಹಾಕುವಾಗ ಕ್ರಮಬದ್ಧವಾಗಿ ತುದಿಗಳನ್ನು ಸೇರಿಸಿ ಜೋಡಿಸಿಕೊಳ್ಳಬೇಕು. ಅರಿಶಿಣ ಹಚ್ಚಿದ ತೆಂಗಿನಕಾಯಿ ಇಡುವುದು ಮತ್ತು ಅದನ್ನೇ ದೇವಿಯ ರೂಪದಲ್ಲಿ ಶೃಂಗರಿಸುವುದು. ಈ ಹಬ್ಬದ ಅಲಂಕಾರ ಪೂಜಾ ಕಾರ್ಯದಲ್ಲಿ ಹೆಚ್ಚಾಗಿ ಕ್ರಿಯಾಶೀಲ ಮಹಿಳೆಯರು ಪಾತ್ರ ಕಾಣುತ್ತದೆ. ಕೆಲವೊಮ್ಮೆ ಶ್ರೀಮಂತಿಕೆಯ ಪ್ರತಿಫಲ ದೇವಿಯ ಸಿರಿಯಲ್ಲೂ ಕಾಣಬಹುದು, ಸೀರೆಯಲ್ಲೂ ಸಹ ನಾವು ನೋಡಬಹುದು. ಇಲ್ಲಿ ದುಬಾರಿ ಅಥವಾ ಸಾಧಾರಣ ಸೀರೆಯ ಮುಖ್ಯವಲ್ಲ. ದೇವಿಯ ಆರಾಧನೆಯಲ್ಲಿ ಶ್ರದ್ಧೆ ಭಕ್ತಿ ಮುಖ್ಯವಾಗುತ್ತದೆ. ಕಳಶದ ಮೇಲೆ ಕೆಲವೊಮ್ಮೆ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಇನ್ನು ಪೂಜೆ ಮಾಡುವ ವಿಧಾನ, ಮೊದಲಿಗೆ ವಿಘ್ನ ವಿನಾಶಕನ ಆರಾಧನೆ ಸ್ವಸ್ತಿಕಿಟ್ಟು ರಂಗೋಲಿ ಮೂಡಿಸಿ ಪೂಜಿಸಲೇಬೇಕು. ಅನಂತರ ದೇವಿಯ ಧ್ಯಾನ, ಬಿಲ್ವಪತ್ರ ವೃಕ್ಷದಲ್ಲಿ ದೇವಿಯ ನೆಲೆಯೆಂದು ಬಿಲ್ವಪತ್ರೆ ಬಳಸಿ ಅಲಂಕರಿಸಿ ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆ ಹೀಗೆ ಮಾಡುವುದು. ಅಥವಾ ದೇವಿಯ ಬಲು ಪ್ರಿಯವಾದ ಕುಂಕುಮ ಅರ್ಚನೆ ಮಾಡಿ ಭಕ್ತಿಯಿಂದಲೂ ಧ್ಯಾನಿಸುತ್ತಾರೆ. ಇನ್ನು ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಹಬ್ಬದ ದಿವಸ ಪ್ರತಿಷ್ಠಾಪನೆ ಪೂಜೆ ಮಾಡಿದರೆ ದೊಡ್ಡ ಅದೃಷ್ಟ ನಿಮ್ಮದಾಗುತ್ತದೆ. ಈ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಉಚಿತವಾಗಿ ನೀಡುತ್ತಾರೆ ಪ್ರಧಾನ ಗುರುಗಳು ಆದಂತಹ ದೈವಜ್ಞ ಪಂಡಿತರು ಶ್ರೀ ಶಿವಾನಂದ ಗುರೂಜಿ. ಇವರಿಗೆ ಒಂದು ಫೋನ್ ಮಾಡಿ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಇವರಿಂದ ಕೇಳಿ ಉಚಿತವಾಗಿ ಪಡೆದುಕೊಳ್ಳಿ.